ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸುಮಾರು ದಿನಗಳಾದಮೇಲೆ ಮತ್ತೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇದು ಮಂಡೇ ವ್ಲಾಗು. ಮಂಡೇ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಒಂದು ಡ್ರೆಸ್ ಕಟ್ಟಿಂಗ್ ಇತ್ತು, ಅದನ್ನು ಮಾಡ್ಕೋತಾ ಇದ್ದೀನಿ. ಕಸ್ಟಮರ್ ಒಬ್ಬರು ಅವ್ರದ್ದು ಓಲ್ಡ್ ಸ್ಯಾರಿನ ಕೊಟ್ಟಿದ್ದರು ಲೆಹಂಗಾ ಸ್ಟಿಚ್ ಮಾಡೋದಕ್ಕೆ. ಮೊದಲು ನೀಟಾಗಿ ಕಟ್ಟಿಂಗ್ಸ್ನೆಲ್ಲ ಮುಗಿಸ್ಕೊಂಡು ನಂತರ ಸ್ಟಿಚ್ ಮಾಡ್ಕೋತೀನಿ. ಈ ಡ್ರೆಸ್ನ ನಾನು 2 ದಿನ ಸ್ಟಿಚ್ ಮಾಡಿದೆ. ಅಂದರೆ ಬ್ಲೌಸ್ ಒಂದಿನ ಮಾಡಿಕೊಂಡೆ, ಕೆಳಗಡೆ ಸ್ಕರ್ಟ್ ಒಂದಿನ ಮಾಡಿಕೊಂಡೆ. ಈ ಡ್ರೆಸ್ನ ಔಟ್ಪುಟ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಫೋಟೋ ಹಾಕಿದ್ದೀನಿ. ಅದನ್ನು ನೋಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಟೈಲರಿಂಗ್ ಕ್ಲಾಸ್ ಕಲ್ತಿದ್ದು ಟೈಮ್ ಪಾಸ್ಗೆ ಅಂತ ಹೇಳಿ. ಅಂದರೆ ಮನೇಲಿ ಕೆಲಸನೆಲ್ಲ ಮುಗಿಸ್ಕೊಂಡು ಸುಮಾರು ಒಂದು 10 ಗಂಟೆ ಹೊತ್ತಿಗೆ ಕೆಲಸ ಎಲ್ಲ ಮುಗ್ದೋಗ್ಬಿಡ್ತಿತ್ತು. ಆಮೇಲೆ ಸಂಜೆ ತನಕ ಏನು ಕೆಲಸ ಇರ್ತಿರಲಿಲ್ಲ. ನಮ್ಮ ಮನೆಯಲ್ಲಿ ಹೊರಗಡೆ ಎಲ್ಲೂ ಕೆಲಸಕ್ಕೆ ಕಳಿಸೋದಿಲ್ಲ. ಹಾಗಾಗಿ ಟೈಲರಿಂಗ್ ಕ್ಲಾಸ್ಗೆ ಸೇರಿಕೊಂಡೆ. 3 ತಿಂಗಳು ಟೈಲರಿಂಗ್ ಕ್ಲಾಸ್ಗೆ ಹೋಗಿದ್ದೆ. ಸ್ಟಿಚಿಂಗ್ ಮಾಡೋದನ್ನು ಕೂಡ ಕಲ್ತ್ಕೊಂಡೆ. ಕೇವಲ ನಮ್ಮ ಬಟ್ಟೆ ಮಾತ್ರ ನಾವು ಹೊಲ್ಕೊಳ್ಳೋಣ ಸಾಕು ಅನ್ನೋ ಥರನೇ ಸೇರ್ಕೊಂಡು ಕಲ್ತ್ಕೊಂಡಿದ್ದು. ಆದರೆ ಈಗ ಒಬ್ಬರೊಬ್ಬರೇ ಕಸ್ಟಮರು ನಾನು ಹೊಲಿದು ನಾನೇ ಹಾಕೋತಿದ್ದನ್ನ ನೋಡಿ ಅವರು ಇಷ್ಟಪಟ್ಟು ಒಬ್ಬರೊಬ್ಬರೇ ತಂದುಕೊಡ್ತಾ ಇದ್ದಾರೆ. ಹಾಗಾಗಿ ಹೊಲಿತಾ ಇದ್ದೀನಿ. ಹೊಲಿದಾದ್ಮೇಲೆ ಅವರು ಕೂಡ ಇಷ್ಟಪಡ್ತಿದ್ದಾರೆ. ಯಾವುದೇ ರೀತಿ ಒಂದು ದೊಡ್ಡ ರೇಂಜ್ ಕಲ್ಲದೆ ಇದ್ರೂ ನಾರ್ಮಲಾಗೆ ಒಬ್ಬರೊಬ್ಬರೇ ತಂದುಕೊಡ್ತಿದ್ದಾರೆ. ನಾನು ಕೂಡ ಹೊಲಿತಾ ಇದ್ದೀನಿ. ಸ್ವಲ್ಪ ಅರ್ನಿಂಗ್ಸ್ ಅನ್ನೋದು ಕೂಡ ಸ್ಟಾರ್ಟ್ ಆಗಿದೆ. ಈ ಟೈಲರಿಂಗ್ ಕ್ಲಾಸ್ ಕಲಿತಿದ್ದು ತುಂಬಾ ಯೂಸ್ ಆಯಿತು. ಯಾಕಂತ ಹೇಳಿದರೆ ಈಗ ಸಿಂಪಲ್ಲಾಗೆ ಒಂದು ಬ್ಲೌಸ್ ಹೊಲಿಸ್ತೀನಿ ಅಂತ ನನ್ನ ಬ್ಲೌಸೇನೆ ಹೊರಗಡೆ ಕೊಟ್ಟು ಹೊಲಿಸಿದ್ರು ಇಲ್ಲ ಅಂದರೂ 350-400 ರೂಪಾಯಿ ಕೊಡ್ತಿದ್ದೆ. ಈಗ ನನ್ನದೇ ಬ್ಲೌಸ್ ಹೊಲ್ಕೊಬೋದು. ಕಸ್ಟಮರ್ ಯಾರು ಕೊಟ್ಟಿಲ್ಲ ಅಂತ ಹೇಳಿದ್ರು ನನ್ನ ಬ್ಲೌಸ್ನ ನಾನು ಹೊಲ್ಕೊಂಡು ದುಡ್ಡನ್ನ ಉಳಿಸ್ಬೋದು. ಬರೀ ಬ್ಲೌಸ್ ಅಂತಲೇ ಅಲ್ಲ, ಲೆಹಂಗಾ ಆಗಿರ್ಬೋದು, ಗೌನ್ ಆಗಿರ್ಬೋದು, ಅಥವಾ ಡ್ರೆಸ್ಸು, ಲಂಗ ಬ್ಲೌಸು ಎಲ್ಲನೂ ಕಟ್ಟಿಂಗ್ ಮಾಡಿ ಹೊಲಿಯೋದನ್ನು ಕಲ್ತಿದ್ದೀನಿ. ಡಿಸೈನ್ ಏನಾದರೂ ಬೇಕು ಅಂತ ಹೇಳಿದರೆ ಈಗೇನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳಿರ್ತವೆ ಅದನ್ನೇ ನೋಡಿಕೊಂಡು ಕಟ್ ಮಾಡಿ ಹೊಲಿಬೋದು. ಒಂದು ರೇಂಜ್ಗೆ ಚೆನ್ನಾಗಿ ಹೊಲಿಯೋದು ಕಲ್ತಿದ್ದೀನಿ. ಇನ್ನೂ ಪರ್ಫೆಕ್ಟಾಗಿ ಮಾಡಬೇಕು ಅನ್ನೋ ಆಸೆ ಅಂತೂ ಇದೆ. ಇದೇ ಕೆಲಸ ಅಲ್ಲ, ಯಾವುದೇ ಕೆಲಸ ಆದರೂ ಸರಿ ನಾನು ಎಲ್ಲ ಕೆಲಸನೂ ಪರ್ಫೆಕ್ಟಾಗೆ ಮಾಡೋದು. ಒಂದು ಮನೆ ಕೆಲಸ ಆಗಿರ್ಬೋದು, ಕ್ಲೀನಿಂಗ್ ಕೆಲಸನೇ ಆಗಿರ್ಬೋದು, ಅಥವಾ ಈ ಟೈಲರಿಂಗ್ ಕೆಲಸನೇ ಆಗಿರ್ಬೋದು, ಎಲ್ಲದನ್ನು ಪರ್ಫೆಕ್ಟಾಗಿ ಮಾಡೋವಂಥದ್ದು. ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ತೀನಿ. ನನ್ನ ಮಗಳಿಗೆ ಬೇಕಾಗಿರ್ತಕ್ಕಂಥ ಡ್ರೆಸ್ಸಸ್ನು ಕೂಡ ನಾನೇ ಸ್ಟಿಚ್ ಮಾಡ್ಕೊತೀನಿ. ಜೊತೆಗೆ ನಮ್ಮ ಅತ್ತೆಗೂ ಹೊಲಿತೀನಿ, ನಮ್ಮ ಅಮ್ಮಗೂ ಸಹ ಹೊಲ್ದು ಕೊಡ್ತೀನಿ. ಇದು ಇನ್ನೊಬ್ಬರು ಕಸ್ಟಮರ್ದು. ಅವರೊಂದು 5 ಸ್ಯಾರಿ ಕೊಟ್ಟಿದ್ದರು ಡೈಲಿ ವೇರ್ಗೆ ಅಂತ ಹೇಳಿ. ಸಿಂಪಲಾಗೆ ಹೊಲಿಸ್ಕೊಂಡಿದ್ದಾರೆ, ಡಿಸೈನ್ ಏನು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಸಿಂಪಲ್ಲಾಗೆ ಹೊಲಿದು ಓವರ್ಲಾಕ್ ಮಾಡಿಸಿ ಕೊಡ್ತೀನಿ. ನನ್ನ ಹತ್ರ ಓವರ್ಲಾಕ್ ಮಿಷಿನ್ ಇಲ್ಲ, ಅದನ್ನು ಬೇರೆಯವ್ರ ಹತ್ರ ಮಾಡಿಸಿ ಕೊಡ್ತೀನಿ. ಈ ಬ್ಲೌಸು ಬೇರೆ ಕಸ್ಟಮರ್ದು. ಇದು ವೆಲ್ವೆಟ್ ಬ್ಲೌಸು. ಪೈಪಿಂಗ್ ಬೇಕು ಅಂತ ಹೇಳಿದರು, ಪೈಪಿಂಗ್ ಮಾಡಿ ಹೊಲಿದು ಎತ್ತಿಟ್ಟಿದ್ದೀನಿ. ಬ್ಲೌಸ್ ಸ್ಟಿಚಿಂಗು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅವರು ತುಂಬ ಇಷ್ಟಪಟ್ಟರು. ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿ ಖುಷಿಪಟ್ಟರು. ಅವ್ರ ಆ ಥರ ಹೇಳಿದಾಗ ನಮಗಾಗೋ ಖುಷಿನೇ ಬೇರೆ. ರಾತ್ರಿ ಊಟಕ್ಕೆ ಉಪ್ಸಾರು ಮತ್ತು ಮುದ್ದೆ ಮಾಡ್ಕೊತಾ ಇದ್ದೀನಿ. ಉಪ್ಸಾರಿಗೆ ನಾನಿಲ್ಲಿ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಹೂ ಇತ್ತು, ಅದನ್ನು ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಇದು ನಮ್ಮ ಗಿಡದ್ದೇನೆ. ಸ್ವಲ್ಪ ಹಸಿ ಅವರೆಕಾಳಿತ್ತು, ಅದನ್ನು ತೊಳೆದು ಒಂದು ಕುಕ್ಕರ್ಗೆ ಸೇರಿಸ್ಕೊಂಡು ಮೊದಲು ಒಂದು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ. ಕೂಗಿಸ್ಕೊಂಡಿದ್ದಾದಮೇಲೆ ಅದನ್ನು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಒಂದು ಸೌಟ್ನಷ್ಟು ಕಾಳನ್ನ ಖಾರಕ್ಕೆ ಅಂತ ಹೇಳಿ ಎತ್ತಿಟ್ಕೊತಾ ಇದ್ದೀನಿ. ಈಗ ನುಗ್ಗೆ ಸೊಪ್ಪನ್ನ ತೊಳೆದು ಕಾಳು ಜೊತೆಗೆ ಸೇರಿಸಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಅದು ಬೇಯೋಷ್ಟರಲ್ಲಿ ಖಾರ ರುಬ್ಕೊಳ್ಳೋಣ ಅಂತ ಹೇಳಿ ಆಗಲೇ ಸೇರಿಸಿದ್ವಲ್ಲ ಕಾಳು ಜೊತೆಗೆ ಒಂದು 3-4 ಒಣಮೆಣಸಿನ್ಕಾಯಿ
ಇದು ತುಂಬ ಖಾರ ಜಾಸ್ತಿ ಇದೆ, ಹಾಗಾಗಿ ಕಡಿಮೆ ಸೇರಿಸ್ಕೊತಾ ಇದ್ದೀನಿ. ಖಾರ ಕಡಿಮೆ ಇದ್ದರೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಜೊತೆಗೆ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸಿ ರುಬ್ಬಿ ಎತ್ತಿಟ್ಕೊತಾ ಇದ್ದೀನಿ. ಈಗ ಸೊಪ್ಪು ಕಾಳು ಸಹ ಬೇಯ್ತಾ ಇದೆ, ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಈ ಉಪ್ಸಾರು ರೆಸಿಪಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ, ನೀವು ಬೇಕಾದರೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಈಗ ಸೊಪ್ಪು ಬೆಂದಿದೆ, ಈ ಸೊಪ್ಪನ್ನ ಬಸ್ಕೋತಾ ಇದ್ದೀನಿ. ಈ ಥರ ಸೊಪ್ಪು ಮತ್ತು ನೀರನ್ನ ಬಸ್ಕೊಂಡು ಸೊಪ್ಪನ್ನ ಫ್ರೈ ಮಾಡ್ಕೋಬೇಕು. ಸೊಪ್ಪನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಅದೇ ಪಾತ್ರೆಗೆ ಎಣ್ಣೆ, ಈರುಳ್ಳಿ, ಒಂದೆರಡು ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಸೊಪ್ಪನ್ನ ಸೇರಿಸಿ ಅದಕ್ಕೆ 1 ಸ್ಪೂನ್ನಷ್ಟು ಸಾಂಬಾರು ಪುಡಿ ಮತ್ತು ಕಾಯಿ ತುರಿನ ಸೇರಿಸಿ ಫ್ರೈ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಇದಕ್ಕೆ ಹಸಿ ಕಾಳು ಅಂತಲೇ ಅಲ್ಲ, ಬೇಳೆನೂ ಸಹ ಹಾಕೋಬೋದು, ಹೆಸರು ಕಾಳನ್ನೂ ಹಾಕೋಬೋದು. ಹಸಿ ಕಾಳು ಸೀಸನ್ ಇದ್ದಾಗ ಹಸಿ ಕಾಳನ್ನ ಹಾಕ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಬೇಳೆ ಹಾಕ್ಕೊಂಡು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಆಗಲೇ ಸೊಪ್ಪನ್ನ ಸೋಸ್ಕೊಂಡಿದ್ವಲ್ಲ, ಆ ನೀರಿಗೆ ರುಬ್ಬಿರ್ತಕ್ಕಂಥ ಖಾರನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಕುದ್ದಿದ್ದಾದಮೇಲೆ ಇದಕ್ಕೆ 1 ಗ್ಲಾಸ್ನಷ್ಟು ಹಾಲನ್ನ ಸೇರಿಸ್ಕೋಬೇಕು. ಹಾಲನ್ನ ಸೇರಿಸಿ ಮತ್ತೆ ಸ್ವಲ್ಪ ಉಪ್ಪು ಬೇಕು ಅಂದರೆ ಸೇರಿಸ್ಕೋಬೋದು, ನೋಡಿಕೊಂಡು ಸೇರಿಸ್ಕೊಳ್ಳಿ. ಹಾಲನ್ನ ಸೇರಿಸಿದಾದ್ಮೇಲೆ 1-2 ನಿಮಿಷ ಕುದಿಸಿದ್ರೆ ಸಾಕು, ಸಾಂಬಾರು ರೆಡಿಯಾಗುತ್ತೆ. ಮುದ್ದೆ ಅನ್ನದ ಜೊತೆಗಂತೂ ಸೂಪರಾಗಿರುತ್ತೆ. ಇವತ್ತಿನ ನನ್ನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.